ಬೇಡ ದೋಸ್ತ ನಿಂದ ಬರ್ಲ ನೀ ಬಿತ್ತಲಕ್ ಹೋಗ್ಬೇಡ ಅಟ್ಟೆ ಗಾಡಿ ಹೆಸರು ಬರ್ಲ ನೀ ಬಿತ್ತಲಕ್ ಹೋಗ್ಬೇಡ ಅಟ್ಟೆ ಹಾ ಹಾ ಏನು ಅಣ್ಣ ಕಾರ್ ಹಾಕ್ತಿರಿ ವಿಡಿಯೋ ವಿಡಿಯೋ ಕಣ್ಣ ಕಾರ್ ಹಾಕ್ಯಾರ ಇವ್ರು ಕಣ್ಣ ಕಾರ್ ಹಾಕ್ಯಾರ ನೋಡ್ರಿ ಹಾ ಕಣ್ಣ ಕಾರ್ ಹಾಕ್ಲತ್ತಾರ ಇವ್ರು ಕಾರ್ ಹಾಕ್ಲತ್ತಾರ ಹಾ ನೋಡ್ರಿ ಇಲ್ಲಿ ಕಣ್ಣ ಕಾರ್ ಹಾಕ್ಲತ್ತಾರ ಹೆಂಗ ಇವ್ರು ಮುಟ್ಟಲ್ರಿ ನಾವು ಮುಟ್ಟಲ್ಲ ನೀವು ಹೆಣ್ಮಕ್ಳು ಮುಟ್ಟಲ್ಲ ಅಂಬೋದು ಎರ್ಮುಟ್ಟಿ ಹೊಂಟ್ರಿ ನೀವು ಮತ್ತೇನ ಹೊಡಿಲಿ ಬಿಡು ಹೊಡಿಲಿ 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 ನೀವು ಹೊಡಿರಿ ನೀವು ಹೊಡ್ರಿ ನೀವು ಹೊಡ್ರಿ ತೂರಿ ಮುಟ್ಟಿ ಹಂಗ ಹೊಂಟ್ರಿ ತೂರಿ ಮುಟ್ಟಿ ಹಂಗ ಹೊಂಟ್ರಿ ತೂರಿ ಮುಟ್ಟಿ ಅವ್ರು ಹೊಂಟ್ರಿ ತೂರಿ ಮುಟ್ಟಿ GPS ನೋಡ್ರಿ ಪಾನಿ ಬೇಕು ನನಗೆ ಹಂಗ ಅದು ತಲೆ ಟಿಕ್ಕ ನನಗೆ ತೋರ್ಸ್ರಿ ತೋರ್ಸ್ಬೇಕಲ್ಲ ತೋರ್ಸಿ ಹಿಸ್ಸಾ ಒಂದ್ರದಾಗ ತೋರ್ಸ್ರಿ ಹಿಸ್ಸಾ ಒಂದ್ರದಾಗ ತೋರ್ಸ್ರಿ ಅಂದ ನಮಸ್ಕಾರ ವೀಕ್ಷಕರೇ, ಉದಂತ ನ್ಯೂಸ್ ವಿಶೇಷ ಸುದ್ದಿಗೆ ಸ್ವಾಗತ. ನಾನು ಪ್ರವೀಣ್. ವೀಕ್ಷಕರೇ, ಈ ಒಂದು ವರದಿಯನ್ನು ಉದಂತ ನ್ಯೂಸ್ ನ ವಿಶೇಷ ಅನ್ನೋದಕ್ಕಿಂತ ಸತ್ಯದ ಪರ, ನ್ಯಾಯದ ಪರ ಮತ್ತು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರ ಪರ ಈ ವರದಿಯನ್ನು ತಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಟಿವಿ ಚಾನೆಲ್ಗಳಾಗಿರ್ಬೋದು, ಏನ್ ನೋಡ್ತೀವಿ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಇವತ್ತು ಏನೇ ಹೊಡೆದಾಟ, ಬಡದಾಟ, ಆಸ್ತಿ ವಿವಾದ ಇಂಥವೆಲ್ಲ ಎಲ್ಲಿ ನಡೀತಾವ ಅಂತಂದ್ರೆ ಹೆಚ್ಚಾಗಿ ನಾವು ನೋಡೋದಾದ್ರೆ ರಾಜಸ್ಥಾನ, UP, ಬಿಹಾರ್ ಈ ಕಡೆ ಎಲ್ಲ ಈ ತರದ ನಡೆಯತಕ್ಕಂತ ಒಂದು ಘಟನೆಗಳ ಉದಾಹರಣೆಗಳನ್ನ ನಾವು ನೋಡ್ಬೋದು. ಆದ್ರೆ ಇವತ್ತು ನಾವು UP, ಬಿಹಾರ, ರಾಜಸ್ಥಾನ ಈ ತರದಲ್ಲಿ ಇರ್ತಕ್ಕಂತ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಕರ್ನಾಟಕದ, ಅದರಲ್ಲೂ ಏನು ಅಂತ ಅನ್ನೋದಾದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ದಲಿತ ಗೃಹ ಸಚಿವರಾಗಿರ್ತಕ್ಕಂತ ಪ್ರಿಯಾಂಕಾ ಖರ್ಗೆ ಅವರ ತವರು ಕ್ಷೇತ್ರದಲ್ಲಿ ಮತ್ತು ಅದರಲ್ಲೂ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಅಂದ್ರೆ ಕಮಲಾಪುರ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಮತ್ತಿಮೂಡ್ ಅವರು ಕೂಡ ದಲಿತ ಶಾಸಕರೇ. ಈ ಒಂದು ಇವರ ಶಾಸಕರ ತವರು ಕ್ಷೇತ್ರದ ಬರ್ತಕ್ಕಂತ ಒಂದು ಕಮಲಾಪುರ ತಾಲೂಕಿನ ಕಟ್ಟೋಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ವಿಡಿಯೋ ಫುಟೇಜ್ ಅಲ್ಲಿ ನೀವು ನೋಡ್ತಕ್ಕಂಥ ಈ ವಿಡಿಯೋ ಫುಟೇಜ್ ಅಲ್ಲಿ ಬರ್ತಕ್ಕಂಥ ಹೊಡೆದಾಟ, ಪರದಾಟ ಮತ್ತು ಅದರಲ್ಲೂ ಕಣ್ಣಲ್ಲಿ ಕಾರ ಹಚ್ಚಿ ಬಿಡ್ತಕ್ಕಂಥ ಒಂದು ಮಹಿಳೆಯರು ಇತಿಹಾಸ ನೋಡೋದಾದ್ರೆ ಇವತ್ತು ಏನಾದ್ರೂ ಹೊಡೆದಾಟ, ಪರದಾಟ ಏನೇ ಆದ್ರೂ ಕೂಡ ಅದು ಎದಕ್ಕ ಅಂತಂದ್ರೆ ಒಂದು ಹೆಣ್ಣು ಮಣ್ಣು ಮಣ್ಣಿಗಾಗಿ ಅಂತ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಿದ್ಮೇಲೆ ಇಲ್ಲಿ ಕೂಡ ಏನಾಗಿದೆ ಅಂತಂದ್ರೆ ಒಂದು ಆಸ್ತಿ ವಿವಾದವನ್ನು ಇಟ್ಟುಕೊಂಡು ಕಾನೂನು ರೀತಿಯಲ್ಲಿ ಇವರು ಹೋರಾಟ ಮಾಡಬಹುದಾಗಿತ್ತು. ಅದನ್ನು ಬಿಟ್ಟು ಇವತ್ತು ಅವರಲ್ಲಿರ್ತಕ್ಕಂಥ ದಾಖಲೆಗಳಿದ್ದಾವೆ. ಆ ದಾಖಲೆಗಳನ್ನು ಇಟ್ಟುಕೊಂಡು ಅವರು ತಮ್ಮ ಹೊಲವನ್ನು ತಾವು ಉಳುಮೆ ಮಾಡಕ್ ಹೋದ್ರೆ ಇವತ್ತು ದಲಿತ ಜನಾಂಗಕ್ಕೆ ಏನ್ ಮಾಡಿದಾರೆ ಅಂದ್ರೆ ಮೇಲ್ಜಾತಿಯವರು ಬಂದು ದಬ್ಬಾಳಿಕೆ, ದೌರ್ಜನ್ಯ, ಹೊಡೆಯೋಕೆ ಹೋಗೋದು, ಕಣ್ಣಿಗೆ ಕಾರ ಎರಚಿರೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ನಮ್ಮ ಸಮಾಜ ಯಾವ ಕಡೆ ಹೊಂಟಿದೆ? ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದ್ರೆ ಇವತ್ತು ಈ ಒಂದು ಆಸ್ತಿ ವಿವಾದ ಏನಾಗಿದೆ ಅಂತಂದ್ರೆ ಆಸ್ತಿ ಇರ್ತಕ್ಕಂಥದ್ದು ದಲಿತರದ್ದು. ಅರ್ಜುನ್ ಸಿಂಘೆ ಅವರ ಹೊಲ ಇವತ್ತು ಏನ್ ಹೇಳ್ತಾ ಇದ್ದಾವ ಅಂದ್ರೆ ಎಲ್ಲಾ ದಾಖಲೆಗಳು ಏನ್ ಹೇಳ್ತಾ ಇದ್ದಾವ ಅಂತಂದ್ರೆ ಇವತ್ತು ಖಾತಾ ಇದೆ, ಉತ್ತಾರ ಇದೆ, ಇವತ್ತು 10 ನಂಬರ್ ಆಗಿರ್ತಕ್ಕಂಥದ್ದು ಇದೆ. ಇದನ್ನೆಲ್ಲ ಏನ್ ಮಾಡಿದೆ ಅಂತಂದ್ರೆ ಪೂರ್ವ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಇವರೆಲ್ಲಾ ದಾಖಲೆಗಳನ್ನು ತಗೊಂಡು ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಈ ದಾಖಲೆಗಳೇ ಹೇಳ್ತಾ ಇದ್ದಾವೆ. ಈ ದಾಖಲೆಗಳು ಏನ್ ಹೇಳ್ತಾ ಇದ್ದಾವೆ ಅಂತಂದ್ರೆ ಸರ್ವೆ ನಂಬರ್ 94/1 ಇದರಲ್ಲಿ ಏನದ ಅಂತಂದ್ರೆ ಅರ್ಜುನ್ ತಂದೆ ಕತ್ಲಪ್ಪ ಇವರು ಏನಾಗಿದೆ ಅಂತಂದ್ರೆ ಇವ್ರ ಹೆಸರಲ್ಲಿ ಏನಿದೆ ಅಂತಂದ್ರೆ 3 ಎಕರೆ 28 ಗುಂಟೆ ಅಂದ್ರೆ ಫೋರ್ಟ್ ಖರಾಬ್ ಅಂತ ಏನ್ ಬರುತ್ತಲ್ಲ ಅದನ್ನ ತೆಗೆದು ಹಾಕ್ಬಿಟ್ಟು 3 ಎಕರೆ 28 ಗುಂಟೆ ಇವರು ಆಸ್ತಿ ಇರ್ತಕ್ಕಂಥ. ದುರಂತದ ಸಂಗತಿ ಏನಂದ್ರೆ ಇವತ್ತು 94/1 ಈ ಹೊಲವನ್ನು ಈ ಸರ್ವೆ ನಂಬರ್ ನಲ್ಲಿ ಬರ್ತಕ್ಕಂಥ ಆಸ್ತಿಯನ್ನು ಅತಿಕ್ರಮಣ ಮಾಡಿ ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅಂತಂದ್ರೆ ರೇವಣ ಸಿದ್ದಪ್ಪ, ಗುರುಪಾದಪ್ಪ, ಸಿರ್ಗಾಪುರ ಅವರು.
ಇದು ಯಾರಿಗೆ ಸಂಬಂಧಪಟ್ಟ ಹೊಲ? ದಾಖಲೆಗಳು ಏನ್ ಹೇಳ್ತಾ ಇದಾವೆ ಅಂತಂದ್ರೆ ಅರ್ಜುನ್ ಕೊತ್ಲಪ್ಪ ಸಿಂಗೆ ಇವರ ಹೆಸರಿಗೆ ಸರ್ವೆ ನಂಬರ್ 94/1ರಲ್ಲಿ 3 ಎಕರೆ 28 ಗುಂಟೆ ಇವರಿಗೆ ಅರ್ಜುನ್ ಕತ್ಲಪ್ಪ ಸಿಂಗೆ ಅವರಿಗೆ ಸೇರಿದ್ದ ಈ ಆಸ್ತಿಯನ್ನು ಇವರು ಅತಿಕ್ರಮಣವಾಗಿ ಉಳುಮೆ ಮಾಡಿ ಇಲ್ಲಿವರೆಗೂ ಊಟ ಮಾಡಿರ್ತಾರೆ. ಅದನ್ನ ಇವರಿಗೆ ಇರ್ತಕ್ಕಂಥ ಆಸ್ತಿಯನ್ನು ಅಂದ್ರೆ ಇವತ್ತು ಅರ್ಜುನ್ ಸಿಂಗೆ ಕತ್ಲಪ್ಪ ಅವರಿಗೆ 3 ಜನ ಮಕ್ಕಳು. ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಕಾನೂನನ್ನು ತಿಳ್ಕೊಂಡು ಅವರಿಗೆ ಬರ್ತಕ್ಕಂಥ ಆಸ್ತಿಯನ್ನು ಏನ್ ಮಾಡಿದಾರೆ ಅಂತಂದ್ರೆ ಇವತ್ತು ಕಾನೂನು ರೀತಿಯಾಗಿರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ಅವರಿಗೆ ಬರ್ತಕ್ಕಂಥ ಆಸ್ತಿಯನ್ನು ಅವರು ತೆಗೆದುಕೊಂಡು ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಅವರ ಹೊಲವನ್ನು ಅವರು ಉಳುಮೆ ಮಾಡಿದ್ದಾರೆ. ಉಳುಮೆ ಮಾಡಿದ ಮೇಲೆ ಏನ್ ಮಾಡಿದಾರೆ ಅಂತಂದ್ರೆ ಇವತ್ತು ರೇವಣ ಸಿದ್ದಪ್ಪ ಗುರುಪಾದಪ್ಪ ಸಿರ್ಗಾಪುರ್ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಬಲವಂತವಾಗಿ ಏನ್ ಮಾಡ್ತಾರ ಅಂತಂದ್ರೆ ಅರ್ಜುನ್ ಕೊತ್ಲಪ್ಪ ಸಿಂಗೆ ಅವರ ಮಕ್ಕಳನ್ನು ಬಿತ್ತಿರ್ತಕ್ಕಂಥ ಹೊಲವನ್ನು ಮತ್ತೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಉಳುಮೆ ಮಾಡುವುದಕ್ಕೆ ಟ್ರಾಕ್ಟರ್ ಅನ್ನು ಹೊಲಕ್ಕೆ ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋಗೋದ ವಿಷಯನ್ನು ತಿಳಿದಿರ್ತಕ್ಕಂಥ ಅರ್ಜುನ್ ಕೊತ್ಲಪ್ಪ ಮಕ್ಕಳು ಮತ್ತೆ ಏನ್ ಮಾಡ್ತಾರ ಅಂದ್ರೆ ಅವ್ರ ಹೊಲಕ್ಕೆ ಹೋಗ್ತಾರೆ. ಇದನ್ನ ತಡೆ ಹಿಡಿಯುವಂತ ನಿಟ್ಟಿನಲ್ಲಿ ಅವರು ಮಾತಾಡ್ತಾರೆ. ಗೌಡೆ ಇದು ನಮ್ಮ ಹೊಲ, ನಮಗ್ ಸಂಬಂಧಪಟ್ಟ ಹೊಲ. ಗೌಡ್ತಿಯರೇ ಇದು ನಮಗ್ ಸಂಬಂಧಪಟ್ಟಿರ್ತಕ್ಕಂಥ ಹೊಲ. ಆ ವಿಡಿಯೋ ಫುಟೇಜ್ ಅಲ್ಲಿ ಇದೇ ಹೇಳ್ತಾ ಇದ್ದಾರೆ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಗೌಡ್ರು ಗೌಡ್ತಿ ಯಾವ ರೀತಿ ಹಿಂದಿನಿಂದ ಯಾವ ರೀತಿಯಾಗಿ ಅವರನ್ನ ಮಾತಾಡ್ತಾರೋ ಅದೇ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಗೌಡ್ತಿ ಗೌಡ್ರೆ ಈ ತರದಲ್ಲ ಶಬ್ದವನ್ನ ಬಳಕೆ ಮಾಡಿದ್ದಾರೆ. ಆದ್ರೆ ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲ ಇದು ನಮ್ಮ ಹೊಲ. ಈ ಸಿರ್ಗಾಪುರ್ ಫ್ಯಾಮಿಲಿ ಏನ್ ಮಾಡುತ್ತೆ ಅಂದ್ರೆ ಹೆಣ್ಣು ಮಕ್ಕಳಾದ್ರೆ ಗಂಡು ಮಕ್ಕಳ ಹಿಂದೆಗಡೆ ನಿಂತ್ಕೊಂಡು ಹೆಣ್ಣು ಮಕ್ಕಳನ್ನು ಮುಂದೆ ಮಾಡಿ ಗಂಡು ಮಕ್ಕಳ ಕಣ್ಣಿಗೆ ಖಾರ ಹೆಚ್ಚಿ ಅವರಿಗೆ ಹಲ್ಲೆ ಮಾಡಿರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅವರ ಆಸ್ತಿಯನ್ನು ಅವರು ಉಳುಮೆ ಮಾಡಿರ್ತಕ್ಕಂಥದ್ದು. ಇವರು ಬಲವಂತವಾಗಿ ಅವರ ಹೊಲವನ್ನು ಉಳುಮೆ ಮಾಡಲು ಬಿಡದೆ ಅವರಿಗೆ ಖಾರದ ಪುಡಿ ಹಚ್ಚಿ. ಇನ್ನೊಂದು ದುರಂತ ಸಂಗತಿ ಏನು ಅನ್ನೋದಾದ್ರೆ ಇವತ್ತು ಇವರು ಖಾರದ ಪುಡಿ ಹಚ್ಕೊಂಡು ಹೊಡಿಸ್ಕೊಂಡು ಮುಗ್ಧ ಜನ ಇದನ್ನ ಯಾಕಪ್ಪ ಬಿಡು ಹೋಗ್ಲಿ ಬಿಡು ಆಯ್ತು ಏನೋ ಆಯ್ತು ಬಿಟ್ಬಿಡೋಣ ಅನ್ನೋ ನಿಟ್ಟಿನಲ್ಲಿ ಬಿಟ್ಬಿಡ್ತಾರೆ. ನೋಡಿ ಮೇಲ್ಜಾತಿಯವರ ದಬ್ಬಾಳಿಕೆ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ. ಈ ಹೆಣ್ಣು ಮಕ್ಕಳು ಆ ಗಂಡು ಮಕ್ಕಳ ಕಣ್ಣಿಗೆ ಖಾರ ಹೆಚ್ಚಿರ್ತಕ್ಕಂಥದ್ದು ಇವತ್ತು ಏನಾಗಿದೆ ಅಂತಂದ್ರೆ ಇಲ್ಲಿ ಪ್ಲಸ್ ಆಗಿರ್ತಕ್ಕಂಥದ್ದು ಏನು ಅನ್ನೋದಾದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ವಾದ ವಿವಾದಗಳನ್ನು ವಿಡಿಯೋ ಫುಟೇಜ್ ಇದೆ. ಆ ವಿಡಿಯೋ ಫುಟೇಜ್ ಇದೆ ಅನ್ನೋ ಕಾರಣಕ್ಕೆ ಇವತ್ತು ದಲಿತರು ಬಚಾವಾಗಿರ್ತಕ್ಕಂಥ ಖಾರದ ಪುಡಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಇವ್ರಿಗೆ ಹೆಣ್ಮಕ್ಳು ಅನ್ಬೇಕು ಹೆಮ್ಮಾರಿಗಳು ಅನ್ಬೇಕು ಯಾವ ಭಾಷೆಯಿಂದ ಹೇಳ್ಬೇಕು? ಯಾವ ಭಾಷೆ ಬಳಸಿದ್ರು ಕಡಿಮೆ. ಯಾಕೆ ಅನ್ನೋದಾದ್ರೆ ಗಂಡು ಮಕ್ಕಳ ಮೇಲೆ ನೀವು ಖಾರದ ಪುಡಿ ಹಚ್ಚಿ ಹಲ್ಲೆ ಮಾಡ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಅದೇ ಜಾಗಿಗೆ ಏನಾದ್ರೂ ನಿಮ್ ಮಕ್ಕಳಿದ್ರೆ ಇದೇ ರೀತಿ ಮಾಡ್ತಾ ಇದ್ರ, ಇದೇ ರೀತಿ ನಡ್ಕೊಳ್ತಾ ಇದ್ರ, ಒಂದು ವೇಳೆ ಇದೇ ನೀವು ಮೇಲ್ಜಾತಿಯವರು ಇದ್ದೀರಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ, ದೌರ್ಜನ್ಯ ಮಾಡ್ತಾ ಇದ್ದೀರಿ. ಒಂದು ವೇಳೆ ಇದೇ ಸಮುದಾಯ ನಿಮ್ಮ ಮೇಲೆ ಈ ರೀತಿಯಾಗಿ ಖಾರದ ಪುಡಿ ಹಚ್ಚಿ ಹಲ್ಲೆ ಮಾಡಿದ್ರೆ ನಿಮಗೆ ಹೇಗಾಗ್ತಾ ಇತ್ತು? ನೀವೇ ಹೊಡೆದು ನೀವೇ ಖಾರದ ಪುಡಿ ಹಚ್ಚಿ ನೀವೇ ಪೊಲೀಸ್ ಸ್ಟೇಷನ್ ಹೋಗ್ತೀರಿ ಅಂತಂದ್ರೆ ಎಂತ ಲಜ್ಜೆಗೆಟ್ಟವ್ರು ನೀವು ಅಂತ. ಇವತ್ತು ಹಣ ಆಸ್ತಿ ಅಂತಸ್ತು ಏನಾದ್ರೂ ಬರುತ್ತೆ ಅಂತಂದ್ರೆ ಯಾವ ಮಟ್ಟಕ್ಕೂ ಇಳಿತೀರಿ ಅಂತ ಅನ್ನೋದೇ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲ ಅವರು ನೀವೇ ಹೊಡೆದು ನೀವೇ ಬಡ್ದು ನೀವೇ ಖಾರದ ಪುಡಿ ಹಚ್ಚಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಮೇಲೆ ಬಲಾತ್ಕಾರ ಮಾಡಕ್ ಬಂದ್ರು ಅನ್ನೋದು ನೀವು ಕಂಪ್ಲೇಂಟ್ ಕೊಡ್ತಿರಲ್ಲ, ನೀವು ಯಾವ ರೀತಿ ಹೆಣ್ಣು ಮಕ್ಕಳ ಕುಲಕ್ಕೆ ಅವಮಾನ ಮಾಡ್ತಾ ಇದೀರಿ. ಈ ಪೊಲೀಸ್ ಕಂಪ್ಲೇಂಟ್ ಆದ್ಮೇಲೆ ನೋಡಿ ಇಲ್ಲೇ ಆಗಿರ್ತಕ್ಕಂಥದ್ದು ಏನು ಅನ್ನೋದಾದ್ರೆ ಆವಾಗ್ಲೇ ಗೊತ್ತಾಗ್ತಿ ಇವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಮತ್ತೊಂದು ಇನ್ನೊಂದು ಯಾವ್ದು ಗೊತ್ತಿರಲಿಲ್ಲ. ಯಾಕಂದ್ರೆ ಮುಗ್ಧ ಜನ ರೀ ದಲಿತರು ಇನ್ನು ಎತ್ತಿಕೊಂಡಿಲ್ಲ ಆ ಅನ್ನೋ ಕಾರಣಕ್ಕಾಗಿ ಇವತ್ತು ಇಷ್ಟೆಲ್ಲ ದೌರ್ಜನ್ಯ ನಡ್ತಕ್ಕಂಥದ್ದು. ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರು ಏನನ್ನು ಮಾಡ್ತಾರೆ ಅಂತಂದ್ರೆ ನಿಮ್ ಮೇಲೆ ಬಲಾತ್ಕಾರದ ಕೇಸನ್ನ ಪ್ರಕರಣ ದಾಖಲಾಗ್ಯದ ಬರ್ರಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬರುತ್ತೆ. ಇವ್ರು ಏನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದಾಗ ಏನಾಗುತ್ತೆ ಅಂತಂದ್ರೆ ಇವರಲ್ಲಿ ಇರ್ತಕ್ಕಂಥ ಎಲ್ಲಾ ದಾಖಲೆಗಳು ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರಿಗೆ ಕೊಡ್ತಾರೆ. ಸರ್ ಇದು ನಮ್ಮ ಹೊಲವನ್ನು ನಾವು ಉಳುಮೆ ಮಾಡ್ತಕ್ಕಂಥದ್ದು, ನಾವು ಉಳುಮೆ ಮಾಡಿ ಬಂದ್ಮೇಲೆ ಮತ್ತೆ ಇವರು ಬಲವಂತವಾಗಿ ನಮ್ಮ ಹೊಲವನ್ನು ಉಳುಮೆ ಮಾಡೋದಕ್ಕೆ ಟ್ರಾಕ್ಟರ್ ತಗೊಂಡು ಬಂದಿದ್ರು. ಅದನ್ನ ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ಮಾತಾಡಿದಾಗ ಇವರೆಲ್ಲ ಈ ಹೆಣ್ಮಕ್ಳು ಬಂದು ನಮ್ಮ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಖಾರದ ಪುಡಿ ಹಚ್ಚಿ ನಮ್ಮ ಮೇಲೆ ಹಲ್ಲೆ ಮಾಡಿದಾರ ಅಂತ ಅನ್ನೋದು ವಿಡಿಯೋ ಫುಟೇಜ್ ಅನ್ನು ತೋರಿಸಿದಾಗ ಏನ್ ಮಾಡ್ತಾರೆ ಅಂದ್ರೆ PSI ಅವರು ಹೌದಲ್ಲ ಅನ್ನೋ ಕಾರಣಕ್ಕೆ ಈ ಸರಿ ನಿಮ್ಮೆಲ್ಲ ದಾಖಲೆಗಳು ಕರೆಕ್ಟ್ ಆಗಿದಾವಲ್ಲ ನೀವು ಒಂದು ಪ್ರಕರಣ ದಾಖಲೆ ಮಾಡ್ರಿ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಇವ್ರದ್ದು ಕೂಡ ಒಂದು ಏನಾಗುತ್ತೆ ಅಂದ್ರೆ ಒಂದು ಅಟ್ರಾಸಿಟಿ ಕೇಸು ದಾಖಲಾಗುತ್ತೆ. ಏನ್ ಮಾಡ್ತಾರೆ ಅಂತಂದ್ರೆ ಇವ್ರು ಸಡನ್ ಆಗಿ ಕೇಸ್ ಆಗೋದಿಲ್ಲ. ಏನಾಗುತ್ತೆ ಅನ್ನೋದಾದ್ರೆ ಅಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಮುಖಂಡರುಗಳೆಲ್ಲ ಸೇರ್ಕೊಂಡು ಸಂಘಟನೆಯವರೆಲ್ಲ ಸೇರ್ಕೊಂಡು ರಾಜಕಾರಣಿಗಳೆಲ್ಲ ಸೇರ್ಕೊಂಡು ಈ ರೀತಿ ಆಗೋದು ಬೇಡ, ಇದನ್ನ ಏನಾದ್ರೂ ಪರಿಹಾರ ಕಂಡುಕೊಳ್ಳೋಣ, ನಾವು ಗ್ರಾಮಸ್ಥರು ಇದ್ದೀವಿ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ 3 ದಿನ ಟೈಮ್ ತಗೋತಾರೆ. ಅಲ್ಲೂ ಯಾವುದು ಲೆಕ್ಕ ಕೊಡಲ್ಲ. ಆ ಅನ್ನೋ ಕಾರಣಕ್ಕಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಅಟ್ರಾಸಿಟಿ ಕೇಸನ್ನ ಹಾಕಿರ್ತಕ್ಕಂಥ ದಿನಾಂಕ 22/7/2026 ಅಟ್ರಾಸಿಟಿ ಕೇಸ್ ಆಗಿರ್ತಕ್ಕಂಥದ್ದು. ಇವತ್ತೆಷ್ಟು ದಿನಾಂಕ 2/8/2026 ಅಂದ್ರೆ 10 ದಿನಗಳ ಕಾಲಾವಧಿಯಲ್ಲಿ ಒಬ್ಬ ಆರೋಪಿ
ಆರೋಪಿಯನ್ನು ಈಗ ಬಂಧನ ಮಾಡುವುದಕ್ಕೆ ಮಾಗಾವ್ ಪೊಲೀಸ್ ಸ್ಟೇಷನ್ ನಿಂದ ಆಗಿಲ್ಲ ಅಂತಂದ್ರೆ ಇದು ಎಂತ ನಾಚಿಕೆಗೇಡಿನ ಸಂಗತಿ ರೀ. ಅಲ್ಲಿರ್ತಕ್ಕಂತ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, PSI ಏನ್ ಮಾಡ್ತಾ ಇದ್ದಾರೆ, DOSP ಏನ್ ಮಾಡ್ತಾ ಇದ್ದಾರೆ? ಆಕ್ಷನ್ ಆಗ್ಬೇಕಲ್ಲ, ಅವರನ್ನ ಬಂಧಿಸ್ಬೇಕಲ್ಲ, ವಿಚಾರಣೆ ಮಾಡ್ಬೇಕಲ್ಲ, ಸತ್ಯತೆ ಹೊರ ತರಬೇಕಲ್ಲ. ಒಂದು ವೇಳೆ ಈ ಒಂದು ದಲಿತರಿಗೆ ಏನಾದ್ರೂ ಅನಾಹುತ ಆದ್ರೆ ಜಮೀನಿಂದ ಎರಡು ಪಾರ್ಟಿ ಪ್ರಕಾಶ್ ಬಂದಿರ್ತಾರೆ. ಎಲ್ಲಿ ಬಂದಿರ್ತಾರೆ ಆ ಜಮೀನುಗಳು ಎಲ್ಲಿ ಬಂದಿರ್ತಾರೆ ಅಳತೆ ಮಾಡಿ ಕೊಟ್ಟು ಆ ಜಮೀನು ಎಲ್ಲಿ ಬಂದಿರ್ತಾರೆ ಆ ಜಮೀನಿಗೆ ಹೋಗಿ ಅವ್ರು ಬಿತ್ತನೆ ಮಾಡ್ತಾರೆ. ಕಾನೂನುಬದ್ಧವಾಗಿ ಸರ್, ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಬರ್ತದೆ ಅದೇ ಪಾರ್ಟಿಗೆ ಅವ್ರು ಬಿತ್ತನೆ ಮಾಡ್ತಾರೆ ಸರ್. ಆ ಬಿತ್ತನೆ ಮಾಡಿದ ಮರುದಿವಸ ಮಾಡ್ತಾರೆ ಸರ್. ಇವ್ರೇನು ಅಪೋಸಿಟ್ ಮೇಲ್ಜಾತಿಯವರ ಹಾರಣ ಸರ ಸಂಗಪ್ಪ, ಗುರುಪದಪ್ಪ, ಅನಿಲ ಮತ್ತ ಜಗದೇವಪ್ಪ ಇವರೆಲ್ಲ 4 ಜನ ಹೋಗಿ ಮತ್ತೇನ್ ಮಾಡಿರ್ತಾರೆ ಸರ್, ಆ ಬಿತ್ತನೆ ಮಾಡದ ಜಮೀನಿನಲ್ಲಿ ಮತ್ತೆ ರಿಪೀಟ್ ಮತ್ತೆ ಬಿತ್ತನೆ ಮಾಡಕ್ ಹೋಗಿರ್ತಾರೆ ಸರ್. ಅದು ಹೋದ ತಕ್ಷಣ ಅವ್ರಿಗೆ ಗೊತ್ತಾಗಿರ್ತಾರೆ ಸರ್, ಯಾರಿಗಿರಿ ಪ್ರಕಾಶ್ ಸಿಂಗಿ ಅವ್ರವ್ರಿಗೆ ಯಾರ ಜಮೀನದ ಅವ್ರಿಗೆ ಅವ್ರು ಮತ್ತೆ ಏನ್ ಮಾಡ್ರಿ ಅವ್ರು 3 ಮಂದಿ ಅಣ್ತವ್ರು ಹೋಗಿ ಅಲ್ಲಿ ನಮ್ ಜಮೀನ್ ಅದ, ಇದು ನಾವು ಬಿತ್ತನೆ ಮಾಡಿರ್ತೇವೆ, ನಮ್ ಜಮೀನ್ ಮೇಲೆ ನೀವೇ ಬಿತ್ತನೆ ಮಾಡ್ಕೊತ ಅವ್ರಿಗೆ ಪ್ರಶ್ನೆ ಕೇಳೋದಾಗ್ರಿ ಸರ್. ಅವ್ರ ಅದು ನಿಮ್ದೆಲ್ಲ ಜಮೀನ್ ಇದು ನಮ್ಮದಾದಂತ ವಾದಿದಾಗ ಸರ್ ಅವ್ರೇನ್ ಮಾಡಿರ್ತಾರ್ರಿ, ತಮ್ಮ ಮನೆಯಲ್ಲಿರುವ ಹೆಣ್ಮಕ್ಳಿಗೆ ಕರೆದುಕೊಂಡು ಹೋಗಿರಿ. ಅವರೊಂದು ಯಾವ ಉದ್ದೇಶದಿಂದ ಸರ್, ಹೆಣ್ಮಕ್ಳು ಮತ್ತು ಗಂಡಸು ಮಕ್ಕಳು 10-12 ಜನ ಹೋಗಿ ಅವ್ರ ಮ್ಯಾಗ ಅವ್ರು ಕೇಳೋದು ಇಷ್ಟೇ ಸರ್, ನಮ್ಮ ಜಮೀನ ಒಂದ್ ವೇಳೆ ನಮ್ಮ ಜಮೀನ್ ಇದು ಇರ್ಲಿಲ್ಲ ಅಂದ್ರೆ ನಿಮ್ದಿತ್ತಂದ್ರೆ ನಾವು ಇಲ್ಲಿ ಕಾನೂನು ಚೌಕಟ್ಟು ನಿಮ್ಗೆ ಬಂತಂದ್ರೆ ನಾವು ಬಿಟ್ಟು ಹೋಗ್ತೇವೆ ಅಂತಂದು ಈ ಮಾತು ಅಂದ್ರು ಕೂಡ ಸರ್. ಅಂದ್ರ ಭೀ ಅವ್ರ ಮ್ಯಾಗ ಇಲ್ಲ ನನ್ನ ಜಮೀನ ತಂದು ದಬ್ಬಾಳಿಕೆ ಮಾಡಿರಿ ಸರ್, ಅಟೆಂಡ್ ಆಗಿರ್ತಂದು ಡಿಪಾರ್ಟ್ಮೆಂಟ್ ಹೇಳಿದ್ರು ಸರ್. ಆ ನಂತರ ಅವರು ಆ ವರ್ಷ 3 ಮಂದಿ ಅಣ್ತವ್ರು ಸ್ಟೇಷನ್ಗೆ ಹೋಗಿ ಭೇಟಿ ಕೊಟ್ಟಾರ ಸರ್. ಅವ್ರದ್ದು ಏನದಿಲ್ಲ ಅವ್ರೆಲ್ಲ ಹೇಳ್ಯಾರ ಸರ್, ಇದು ಈ ಪ್ರಕಾರ ಅದ ಇದು ಸರ್. ಅವರು ಅರ್ಜಿ ಏನ್ ಕೊಟ್ಟಿದ್ರು ಅಲ್ಲಿ ಸರ್, ಇದು ನಮ್ಮ ಮ್ಯಾಗ ಬಲಾತ್ಕಾರ ಮಾಡ್ರೆ ಇದು ಜಮೀನ್ ನಮ್ಮದ, ಇದು ಅವ್ರು ಹಿಂಗ್ ಮಾಡ್ಯಾರ ಹಂಗ್ ಮಾಡ್ಯಾರ ಅದು ಸುಳ್ಳು ಏನಾರೇ ಒಂದು ಇದು ಹೇಳ್ಯಾರ ಸರ್, ಕಾರಣಗಳು ಹೇಳಿ ಅವ್ರ ಮ್ಯಾಗ ಅವ್ರದ್ದೊಂದು ಅರ್ಜಿ ಕೊಟ್ರ ಸರ್. ಏನು ಕಾನೂನು ಚೌಕಟ್ಟು ಇರ್ಲಾರ್ದಂತ ಪಾಯಿಂಟ್ಸ್ಗಳು ಅದ್ರಾಗ ಇದು ಮಾಡಿದ್ರು ಸರ್, ತೇಲಿಸಿ ಅರ್ಜಿ ಕೊಟ್ಟಾರ ಸರ್. ಆ ಅರ್ಜಿ ನೋಡ್ಕೊಂಡು ಡಿಪಾರ್ಟ್ಮೆಂಟ್ ಅವ್ರಿಗೆ ಕರೆದಾರ ಸರ್. ಸ್ಟೇಷನ್ ಬಂದ ಬಳಿಕ ಅವ್ರು ಹೋಗಿ ಇದು ಮಾಡ್ಯಾರಿ ಸರ್. ಈಗ ನಮ್ಮ ಬಲ್ಲೆ ಎಲ್ಲ ದಾಖಲಾತ ಅವ್ರ ಬಲ್ಲೆ ಆಲ್ರೆಡಿ ದಾಖಲಾದ್ರು ಅವ್ರು ಸರ್. ಅವ್ರದೇನ ಪಾಣಿ ಅವ್ರ ಹೆಸರು ಮ್ಯಾಗ ಅದ ಸರ್, ಮುಟೇಶ್ ಅಲ್ರಿ ಸರ್. ಆ ನಂತರ ನಾವು ಹೋದ್ರಿ ಸರ್, ಮಾರ್ನಿಂಗ್ ನಾವು ಹೋದಿ ಇಲ್ಲಿ ಏನು ಆಗಂಗ್ ಕಾಣಲ್ಪ ಅಂತಂದು ನಮ್ಮ ಜನರಿಗೆ ನಾವು ಏನಾಗಿದೆ ಅಲ್ಲಿ ನೋಡಿದ ಬಳಿಕ ಅವ್ರ ಬಲ್ಲಿ ದಾಖಲಾತಿಗಳು ಎಲ್ಲ ನಾವು ಪರಿಶೀಲನೆ ಮಾಡಿ ಎಲ್ಲ ಅದ್ರ ಬಳಿಕ ಇವ್ರದೇ ಕರೆಕ್ಟ್ ಅದ, ಇವ್ರೇ ಕಾನೂನು ಚೌಕಟ್ಟದಾಗ ಅದಂದು ಅವ್ರಿಗೆ ಕರೆದುಕೊಂಡು ಹೋಗಿ ನಾ ಮಾಗಾವ್ ಪೊಲೀಸ್ ಸ್ಟೇಷನ್ ಅವ್ರ ಮ್ಯಾಗ FIR ಮಾಡ್ತೀನಿ ಸರ್. ಅವ್ರು ಆಲ್ರೆಡಿ ಅವ್ರದ್ದು ಎಲ್ಲದ ಅವ್ರು ಏನ್ ಮಾಡ್ಯಾರಲ್ರಿ ದಾಖಲಾತಿಗಳು ವಿಡಿಯೋ ಅವ್ರು ಏನ್ ಮಾಡಿದ ಅಲ್ಲಿ ಎಲ್ಲೆಲ್ಲಿ ಜಮೀನ್ ಮ್ಯಾಗ ಏನ್ ಮಾಡಿರೋ ದಾದಾಗಿರಿ ದೌರ್ಜನ್ಯ ಮಾಡಿರೋ ವಿಡಿಯೋ ಅವ್ರು ಸರ್. ಆ ವಿಡಿಯೋ ಮುಖ ಎಲ್ಲ ಡೀಟೇಲ್ಸ್ ಎವಿಡೆನ್ಸ್ ಅವ್ರು ಸರ್ ಇವ್ರ ಬಲ್ಲಿ ಸರ್. ಇನ್ನೂವರೆಗೆ ಅಲ್ಲಿ ಸಂಬಂಧಪಟ್ಟ PSI ಮತ್ತ ಇದು DSP ಗಮನಕ್ಕೆ ಬಂದೂರ್ವಿ ಸರ, SP ಅವ್ರಿಗೆ ಮಾತಾಡೀನಿ ಮತ್ತು DC ಅವ್ರಿಗೆ ಮಾತಾಡೀನಿ. ಅಂದೂರಿಗೆ ಕೂಡ ಇನ್ನೂವರೆಗೆ ಒಬ್ಬರಿಗೆ ಆರೋಪಿಗಳಿಗೆ ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ ಸರ್. ಯಾಕೆ ಸರ್, ಹಿನ್ನೆಲೆ ಏನು? ಹಿನ್ನೆಲೆ ಅದೇ ರಾಜಕೀಯ ಸರ್, ದುಡ್ಡು ಆದ್ರೆ ಅವ್ರು ಗೌರ್ಮೆಂಟ್ ಸರ್ವಿಸ್ ದವ್ರು ಯಾರು ಸರ್. ಮಾಧ್ಯಮದ ಮುಖಾಂತರ ಹೇಳಿದ್ರೆ ಇದು ಮೀಸಲಾತಿ ಮತಕ್ಷೇತ್ರ ಸರ್. ಶಾಸಕರಂತ ದಲಿತರ ಶಾಸಕರು ಯಾರು ಸರ್, ಸಚಿವರಾದ ದಲಿತರು ಯಾರು ಸರ್, ಲೋಕಸಭಾ ಸದಸ್ಯರಾದಂತ ರಾಧಾಕೃಷ್ಣ ದೊಡ್ಡಮನ್ ಸರ್ ಇವರು ದಲಿತರು. ಇವರೆಲ್ಲ ದಲಿತರು ಇದ್ದರೂ ಕೂಡ ದಲಿತರ ಮ್ಯಾಗ ದೌರ್ಜನ್ಯ ಆದರೂ ಕೂಡ ಇದು ಇಲ್ಲಿವರೆಗೆ ಏನು ಅವ್ರ ಮ್ಯಾಗ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರ ಇದು DC ಆಫೀಸ್ ಮುಂದೆ ಪ್ರತಿಭಟನೆ ಅವರಿಗೆ ಮಾಡೋದು ಖಚಿತ ಅಂತ ನಾನು ಎಚ್ಚರಿಕೆ ನೀಡ್ತೀನಿ ಸರ್. ವೀಕ್ಷಕರೇ, ಈ ಒಂದು ಪ್ರಕರಣವನ್ನು ತಿಳಿದು ಆ ಗ್ರಾಮಕ್ಕೆ ಅಂದ್ರೆ ಕಟ್ಟೋಳಿ ಗ್ರಾಮಕ್ಕೆ ಹೋಗಿ ಭೇಟಿ ಕೊಟ್ಟಾಗ ಈ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತ ಪ್ರಕಾಶ್ ಅರ್ಜುನ್ ಸಿಂಗಿ ಅವರು ಏನ್ ಹೇಳಿದ್ದಾರೆ ಅನ್ನೋದು ಕೇಳ್ಕೊಂಡು ಬರೋಣ ಬನ್ನಿ. ಏನು ಸರ್ ತಮ್ಮ ಹೆಸರು? ಸೂರ್ಯಕಾಂತ್ ಸರ್. ನಿಮ್ಮ ತಂದೆಯವ್ರ ಹೆಸರು? ಅರ್ಜುನ್ ರೀ. ಅಡ್ಡ ಹೆಸರು ಏನು ಬರ್ತದೆ ನಿಮ್ಗೆ? ಸಿಂಗೆ ಬರ್ತದೆ ರೀ. ಯಾವ ಸಮುದಾಯದವ್ರು ನೀವು? SC ST SC ರೀ. SC-ದಾಗಿದ್ದೀರಿ ನೀವು? ವಲಯದಾಗ. ಈಗ ನಿಮ್ಮದು ಟೋಟಲ್ ಆಸ್ತಿ ಎಷ್ಟು ಅದ ರೀ? ಇದು 15 ಎಕರೆ 1 ಗುಂಟೆ ಅದ ರೀ. 15 ಎಕರೆ 8 ಗುಂಟೆ 1 ಗುಂಟೆ 1 ಗುಂಟ. ಏನು ಸರ್ವೆ ನಂಬರ್ ಇದು? ಇದು 94 ಹಿಸ್ಸಾ 1 ರೀ.
94:1 1 ರೀ 15 ಎಕರೆ ಮೇಲ್ಗುಂಟ 1 ಗುಂಟೆ ರೀ. ಓಕೆ ಈಗಿರ್ದಾಗ 94:1 ನಿಮ್ದು ಆಸ್ತಿ ಎಷ್ಟು ಅದ ರೀ? ನಮ್ಮದು 3 ಎಕರೆ 33 ಗುಂಟೆ ರೀ. ಉಳಿದದ ಆಸ್ತಿ ಯಾರ್ದು ಅದ ಅದು? ಅದು ನಮ್ಮ ಅಣ್ಣ ತಮ್ಮಕಿ ಇದ್ದಾರೆ. ನಿಮ್ಮ ಅಣ್ಣ ತಮ್ಕಿದ್ದು ಏನು ಗಲಾಟೆ ಆಗ್ಯದಲ್ರಿ ಯಾಕೆ ಎದರ್ಶಂದ? ಈಗ ನಾವು ಬಿತ್ತಿದ ಸರ್, ಹಾಂ ಬಿತ್ತ ಮೇಲೆ ಮತ್ತೆ ವಾಪಸ್ ಬಂದು ಬಿತ್ತಲತ್ತಾರ ಸರ್. ಯಾರದು ಬಿತ್ತದವ್ರು? ಈ ರೇವಣ ಸಿದ್ದಪ್ಪ ಅಂತ್ರಿ, ಈ ಹೊಲ ತಳಗಿದ್ದವ್ರು ರೀ. ಯಾಕ್ರಿ ಎದರ್ಶಂದ? ಈಗ ಪೈಲೆ ಅವ್ರೆ ಉಂತಿರ್ರಿ, ಈಗ ನಮ್ಮ ಹೊಲ ಈ ಕಡೆ ಬೇರೆದವ್ರ ಹೊಲ್ದಾಗ ಹೋಯ್ತ್ರಿ. ಈಗ ನಾವು ಅಳಸಿದ್ರಿ ಈ ಕಡೆ ಬಂದವ್ರಿ. ಈ ಕಡೆ ಬಂದ ಮೇಲೆ ನಾವು ಇಲ್ಲಿ ಬಿತ್ತಲತ್ತೇವೆ ಸರ್. ಇಲ್ಲಿ ಬಿತ್ತಲತ್ತ ಇದು ಈ ಕಡೆ ನಿಮ್ಮದು ಬರ್ತಾನಂತ ಪೂರಾ ಇದು ಮಾಡ್ರಿ ಸರ್. ಇದು ಮಾಡಿದ್ಮೇಲೆ ಬಿತ್ತಿದೇವೆ ಸರ್. ನಾವು ಬಿತ್ತಿದ ಮೇಲೆ ಅವ್ರು ಬಂದು ವಾಪಸ್ ಬಿತ್ತಾರ ಸರ್. ಬಿತ್ತಲತ್ತೀರಿ ಸರ್, ಯಾಕೆ ಬಿತ್ತಲತ್ತೀರಿ ನಮ್ಮ ಹೊಲದ ಯಾಕೆ ಬಿತ್ತಲತ್ತೀರ ಅಂದ್ರೆ ಈಗ ನಿಜ ಜಗಳ ಮಾಡ್ರಿ ಸರ್. ಈಗ ಸರ್ವೇದಾಗ ಅಳದಾಗ ಬಂದಿರ್ಬೇಕಲ್ರಿ ಅವರು? ಯಾರು ಸರ್? ಸರ್ವೆ ಅಳದಾಗ ಬಂದಾರಲ್ರಿ, ಅದು ಅಳದಾಗ ನಿಮ್ಮ ಹೊಲ ಇಲ್ಲಿ ಬರ್ತೋತ ಅವ್ರಿಗೆ ಹೇಳಿರ್ಬೇಕಲ್ಲ? ಹಾಂ ಗೊತ್ತದ ಸರ್ ಅವ್ರಿಗೆ. ಗೊತ್ತಿದ್ದು ಯಾಕೆ ಕೊಡ್ದಾರ? ಅವ್ರು ಬಿಡಲಾಗ್ಯಾರ ಸರ್. ಯಾವ ಸಮುದಾಯದವ್ರು ಅದಾರು? ಅವರು ಲಿಂಗಾಯತ್ ಸರ್. ಮತ್ತು ಈ ಆಯಿತು, ಈಗ ನಿಮ್ಗೇನೋ ಕಣ್ಣಿಗೆ ಖಾರ ಹೊಡೆದಾರ ಅಂತ ಅನ್ನೋ ಆರೋಪ ಅದಲ್ಲ, ಏನದ ಯಾಕಾಯ್ತು? ಎದರ್ಶಂದ ಆಯ್ತು? ಈಗ ಟ್ರ್ಯಾಕ್ಟರ್ ಬಿತ್ತಲಕ್ಕೆ ಹೋಗ್ಬೇಡ್ರಿ, ರೋಕ್ ಮಾಡತ್ತಾರ ಎಲ್ಲ ಹೆಣ್ಮಕ್ಳು ಕಲ್ತು ಮೈ ಮೇಲೆ ಬಂದು ಕೇಸಿ ಇದು ಮಾಡ್ರಿ ಸರ್. ಏನು ಮಾಡಿದ್ರು? ಖಾರ ಹೊಡೆದ್ರು ಸರ್. ಯಾರ್ಯಾರಿಗೆ? ಈಗ ನನಗ ನಮ್ಮ ಅಣ್ಣಗ ನಮ್ಮ ತಮ್ಮಗ ಸರ್, ಮೂವರಿಗೆ ಹೊಡೆದಾರ. ಹೊಡೆದ್ರು ಸರ್. ಈ ಒಂದು ಅಟ್ರಾಸಿಟಿ ಕೇಸ್ ಆಗಬೇಕಾದ್ರೂ ಕೂಡ ಇಲ್ಲಿ ಜಿಲ್ಲೆಯಿಂದ ರಮೇಶ್ ನಾಟಿಕರ್ ಅವರು ಹೋದ್ಮೇಲೆ ಈ ಅಟ್ರಾಸಿಟಿ ಕೇಸು ದಾಖಲಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಸಂಘಟನೆ ಬಿಟ್ಟರೆ ಇನ್ನುಳಿದ ದಲಿತ ಸಂಘಟನೆಗಳು ಏನ್ ಮಾಡ್ತಾ ಇದಾವೆ? ಇವತ್ತು ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ, ಹಲ್ಲೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಕಣ್ ಮುಚ್ಕೊಂಡು ಕುಂತಿದ್ದೀರಾ? ಇನ್ನು ಮುಖ್ಯವಾದ ಸಂಗತಿ ಏನ್ ಹೇಳ್ಬೇಕು ಅಂತಂದ್ರೆ, ಇವತ್ತು ಆ ಭಾಗದ ಶಾಸಕ ಬಸವರಾಜ ಮೊತ್ತಿಮೋಡ್ ಅವರು ಮೀಸಲಾತಿ ಕೂಟದಡಿಯಲ್ಲೇ ಗ್ರಾಮೀಣ ಮತಕ್ಷೇತ್ರದಿಂದ ಆಯ್ಕೆ ಆದವರು. ಇವತ್ತು ಆ ಮೀಸಲಾತಿಯನ್ನು ತೆಗೆದುಕೊಂಡು ನೀವು ಆ ಭಾಗದ ಶಾಸಕರಾಗಿದ್ದೀರಿ. ಇವತ್ತು ಆ ಜನಾಂಗಕ್ಕೆ ಅಂದ್ರೆ ಆ ಮೀಸಲಾತಿ ಬೇಕು ನಿಮಗೆ, ಅಲ್ಲಿರ್ತಕ್ಕಂಥ ಜನಾಂಗಕ್ಕೆ ನ್ಯಾಯ ಕೊಡಿಸಕ್ ಆಗಲ್ಲ ಅಂತಂದ್ರೆ ಇದಕ್ಕೆ ಏನ್ ಹೇಳ್ಬೇಕು? ದಲಿತರ ಓಟ್ ಪಡೆದಿದ್ದೀರಿ, ಇವತ್ತು ಅವರ ಓಟ್ ಪಡೆದು ಆ ಮೀಸಲಾತಿ ಅಡಿಯಲ್ಲೇ ನೀವು ಶಾಸಕರಾಗಿ ಅವರನ್ನೇ ನ್ಯಾಯ ಒದಗಿಸಿಕೊಡ್ತಾ ಇಲ್ಲ ಅಂತಂದ್ರೆ ಇದು ಎಂತ ನಾಚಿಕೆಗೇಡಿನ ಸಂಗತಿ ಶಾಸಕರಿಗೂ ಕೂಡ. ಯಾಕೆ ಒಂದು ವೇಳೆ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ, ಇದ್ರ ಬಗ್ಗೆ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯವನ್ನು ಏನಾದ್ರೂ ಕೊಲ್ಯಾಪ್ಸ್ ಆಗ್ತವ ಅನ್ನೋ ಕಾರಣಕ್ಕ, ಅಥವಾ ನಿಮ್ಮ ಮೇಲ್ಜಾತಿ ಅಂದ್ರೆ ಲಿಂಗ ಸಮುದಾಯದ ಓಟ್ ಬರಲ್ಲ ಅನ್ನೋ ಕಾರಣಕ್ಕ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಇನ್ನು ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥವ್ರು ಪ್ರಿಯಾಂಕಾ ಖರ್ಗೆ ಅವರು ಇಡೀ ರಾಜ್ಯದ ಬಗ್ಗೆ ಮಾತನಾಡ್ತಕ್ಕಂಥವ್ರು, ಗಟ್ಟಿ ಧ್ವನಿಯಿಂದ ಮಾತಾಡ್ತಕ್ಕಂಥವ್ರು, ಇವತ್ತು ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಯಾಕೆ ಇದ್ರ ಬಗ್ಗೆ ಕಾನೂನು ರೀತಿಯಾಗಿ ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ? ನಿಮ್ಮ ಗಮನಕ್ಕೆ ಬರ್ಲಿಲ್ವಾ? ಇನ್ನು ಈ ಭಾಗದಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಕೂಡ ಅವರು ಕೂಡ ಏನಾದ್ರು ದಲಿತರು, ಇಲ್ಲಿ ಎಲ್ಲರೂ ಕೂಡ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ನಾಯಕರು ಇದ್ರು ಕೂಡ ಈ ಒಂದು ದೌರ್ಜನ್ಯ ದಬ್ಬಾಳಿಕೆಯನ್ನು ತಡೆಯುವಂತ ಕಾನೂನು ರೀತಿಯಲ್ಲಿ ತಡೆಯುವಂತ ನಿಟ್ಟಿನಲ್ಲಿ ಯಾಕೆ ಇದನ್ನ ಪ್ರತಿಭಟಿಸ್ತಿಲ್ಲ, ಮಾತಾಡ್ತಾ ಇಲ್ಲ, ಇದ್ರ ಬಗ್ಗೆ ನಿಗಾ ವಹಿಸ್ತಾ ಇಲ್ಲ? ನಿಮ್ಮ ರಾಜಕೀಯ ವೈಫಲ್ಯ ಇಲ್ಲೇ ತೋರಿಸ್ತಾ ಇದೆ. ನಿಮ್ಮ ಭಾಗದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಆಕ್ಷನ್ ಮಾಡ್ಬೇಕಾಗಿತ್ತು, ಅವರನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು. 10 ದಿನಗಳ ಕಾಲ ಆದ್ರೂ ಕೂಡ ಇವತ್ತು ಆ ಭಾಗದ ಮಾಗಾವ್ ಪೊಲೀಸ್ ಸ್ಟೇಷನ್ PSI ಅವರು ಏನ್ ನಿದ್ದೆ ಮಾಡ್ತಾ ಇದಾರ ಅಂತ ಒಂದು ಪ್ರಶ್ನೆ ಆದ್ರೂ ಯಾರಾದ್ರೂ ಮಾಡ್ತಾ ಇದ್ದೀರಾ? ದುರಂತ ನೋಡಿ, ಆ ಭಾಗದಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳು ಮಾಡ್ತಾ ಇದ್ದೀರಿ. ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅವರ ಹಕ್ಕನ್ನು ಕಸಿದು ಅವ್ರು ತಿಂತಾ ಇದ್ದಾರೆ. ನೀವು ಯಾವ ಸಂಘಟನೆ ರೀ? ಯಾಕೆ ಸಂಘಟನೆ ಮಾಡ್ಬೇಕು? ಈ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಇಲಾಖೆಯ ಅಂದ್ರೆ ಪೊಲೀಸ್ ಇಲಾಖೆಯ ವೈಫಲ್ಯವಂತೂ ಎದ್ದು ಕಾಣ್ತಾ ಇದೆ. ಇದಕ್ಕೆ ನಮ್ಮ ಉದಂತ ವಾಹಿನಿ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಯಾರಿಗೆ ಅನ್ನೋದಾದ್ರೆ DYSP ಅವರೇ, ಇದಕ್ಕೆ ಇಮಿಡಿಯೇಟ್ ಆಗಿ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡಿ ತಪ್ಪಿತಸ್ಥರಿಗೆ ಕಾನೂನು ರೀತಿಯಾಗಿ ಶಿಕ್ಷೆ ಕೊಡಿಸಿ. ನಾನು ಒಟ್ಟಾರೆಯಾಗಿ ಹೇಳೋದಾದ್ರೆ ಆ ಭಾಗದ ಆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮೊತ್ತಿಮೋಡ್ ಮತ್ತು ರಾಜ್ಯದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಈ ವರದಿಯನ್ನು ವೀಕ್ಷಿಸಿ ಇನ್ನಾದ್ರೂ ಎಚ್ಚೆತ್ತುಕೊಂಡು ದಲಿತರ ಮೇಲೆ ಆಗ್ತಕ್ಕಂಥ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ವೇಳೆ ಈ ಒಂದು ಅರ್ಜುನ್ ಕತ್ಲಪ್ಪ ಸಿಂಗೆ ಅವರಿಗೆ ಅವರ ಭೂಮಿಯನ್ನು ಅವರಿಗೆ ಉಳುಮೆ ಮಾಡಕ್ಕೆ ಕೊಟ್ಟಿದ್ದೇ ಆದಲ್ಲಿ ಇದು ನಿಜವಾದ ದಲಿತರಿಗೆ ಸಿಕ್ಕಿರ್ತಕ್ಕಂಥ ನ್ಯಾಯ ಅನ್ನೋದು ಉದಂತ ನ್ಯೂಸ್ನ ಕಳಕಳಿ.